ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ನೇತೃತ್ವದಲ್ಲಿ ನಗರದ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ರವಿವಾರ 10ನೇ ವರ್ಷದ ಸೌಹಾರ್ದ ಇಫ್ತಾರ್ ಕೂಟ ನಡೆಯಿತು. ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಐವನ್ ಡಿಸೋಜಾ, ಪ್ರತಿಯೊಬ್ಬ ಮನುಷ್ಯನ ಕಟ್ಟಕಡೆಯ ಅಭಿಲಾಷೆ ಸೌಹಾರ್ದ ಸಮಾಜ ರೂಪಿಸುವುದಾಗಿದೆ. ಈ ನಿಟ್ಟಿನಲ್ಲಿ ತಾನು ಕಳೆದ 10 ವರ್ಷಗಳಿಂದ ಕ್ರಿಸ್ಮಸ್, ದೀಪಾವಳಿ, ರಂಜಾನ್ ಇಫ್ತಾರ್ ಕೂಟವನ್ನು ಆಯೋಜಿಸುತ್ತಾ ಬಂದಿದ್ದೇನೆ ಎಂದರು. ನಾವು ಯಾರು ಎಲ್ಲಿಯೂ ಜಾತಿ ಹೆಸರಿನಲ್ಲಿ ಹುಟ್ಟಿದ್ದೂ ಇಲ್ಲ, ಜಾತಿ ಹೆಸರಿನಲ್ಲಿ ಸಾಯುವುದೂ ಇಲ್ಲ. ಬರುವಾಗ ಹೇಗಿದ್ದೀವೋ ಬೆಳೆಯುತ್ತೇವೆ, ಸಮಾಜದಲ್ಲಿ ಕೆಲಸ ಮಾಡ್ತೇವೆ ಮತ್ತು ಒಂದು ದಿವಸ ಈ ಸಮಾಜವನ್ನು ಬಿಟ್ಟು ಹೋಗ್ತೇವೆ. ಅದು ಹೋಗಲೇಬೇಕು, ಅದು ಪ್ರಕೃತಿಯ ನಿಯಮ. ಅದರ ಮಧ್ಯೆ ನಾವು ಏನಾದರೂ ಒಳ್ಳೆಯ ಕೆಲಸಗಳು ಮಾಡಿದರೆ ಅದು ನಮ್ಮ ನಂಬಿಕೆ ಪ್ರಕಾರ ನಮ್ಮ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ಹೇಳುವುದು ನಾವು ನಂಬಿಕೊಂಡು ಬಂದಿದ್ದೇವೆ. ನಮ್ಮಲ್ಲಿ ಹೇಳುವುದಿದ್ರೆ ಪದರವರು ಕೇಳಿದರೆ, ನೀನು ಒಳ್ಳೆ ಕೆಲಸ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೀಯಾ, ನೀವು ಜನರಿಗೆ ತೊಂದರೆ ಕೊಟ್ಟು ಜನರಿಗೆ ಬೇಡವಾದ ಕೆಲಸ ಮಾಡಿದರೆ ನೀನು ನರಕಕ್ಕೆ ಹೋಗ್ತೀಯಾ ಅಂತ ಹೇಳ್ತಾರೆ. ಹಾಗಾಗಿ ಸಮಾಜ ಅಂತ ಹೇಳುವುದು ಬಹು ಸುಂದರವಾದಂಥ ಒಂದು ರೀತಿಯ ವರ್ಣನೆ. ಎಲ್ಲ ಜನರ ಒಳಿತನ್ನು ಬಯಸುವುದೇ ಮಾನವೀಯತೆಯ ಧರ್ಮ. ಧರ್ಮಗಳಲ್ಲಿ ಶ್ರೇಷ್ಠವಾದಂಥ ಧರ್ಮ ಅದು ಮಾನವೀಯ ಧರ್ಮ ಅಂತ ಹೇಳುವುದನ್ನು ನಾವೆಲ್ಲರೂ ಒಪ್ಪಿಕೊಳ್ಳಲೇಬೇಕು ಮತ್ತು ಅದಕ್ಕೆ ಸರಿಯಾಗಿ ಪಾಲನೆ ಮಾಡಬೇಕು. ಅವರು ಜೊತೆಯಾಗಿ ಸೌಹಾರ್ದ ಇಫ್ತಾರ್ ಕೂಟ ಕಾರ್ಯಕ್ರಮದ ವೇದಿಕೆಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸ್ವಾಗತ ಮಾಡಬೇಕಂತ ಕೋರ್ತೇನೆ. ನಮ್ಮ ಜೊತೆಯಲ್ಲಿ ರಂಜಾನ್ನ ಉಪವಾಸ ಇಫ್ತಾರ್ ಕೂಟವು ಎಲ್ಲ ಧರ್ಮೀಯರಿಗೂ ಮಾದರಿಯಾಗಿದೆ. ಇದು ಸೌಹಾರ್ದದ ಪ್ರತೀಕವಾಗಿದೆ. ಉದಾರತೆ, ದಾನಕ್ಕೆ ಮತ್ತೊಂದು ಹೆಸರು ರಂಜಾನ್ ತಿಂಗಳಾಗಿದೆ. ಸೌಹಾರ್ದ ಸಂದೇಶ ಸಾರುವ ರಂಜಾನ್ ಪರಸ್ಪರ ವಿಶ್ವಾಸಕ್ಕೆ ದಾರಿದೀಪವಾಗಲಿ ಎಂದು ಸಂತ ಎಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಉಪಕುಲಪತಿ ರೆವರೆಂಡ್ ಫಾದರ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ ಹೇಳಿದರು. ರಂಜಾನ್ ಅಂದರೆ ಉದಾರತೆ ಮತ್ತು ದಾನಕ್ಕೆ ಮತ್ತೊಂದು ಹೆಸರು. ಹಾಗೆ ರಂಜಾನ್ ಸಂದರ್ಭದ ವಿವಿಧ ಜನ ಸಮುದಾಯಗಳು ಒಟ್ಟಾಗುವ ಇಫ್ತಾರ್ ಕೂಟ ಕೂಡ ತುಂಬ ಮುಖ್ಯವಾದುದು. ಇದು ನಮ್ಮ ಸಾಮಾಜಿಕ ಬದ್ಧತೆಯನ್ನು ಒತ್ತಿ ಹೇಳುವ ನಡೆಯಾಗಿದೆ. ಉಪವಾಸ, ಇಫ್ತಾರ್ ಮತ್ತು ರಂಜಾನ್ ಹಬ್ಬ ಇವುಗಳ ನಡುವಿನ ಸಂಬಂಧ ಗಾಢವಾಗಿದೆ. ಇಸ್ಲಾಂ ಕ್ಯಾಲೆಂಡರ್ನಲ್ಲಿ 9ನೇ ತಿಂಗಳು ರಂಜಾನ್ ತಿಂಗಳು. ಇದು ಪ್ರಾರ್ಥನೆ ಮತ್ತು ಸೇವೆಗೆ ಮೀಸಲಾಗಿರುವ ಪವಿತ್ರ ತಿಂಗಳಾಗಿದೆ. ಈ ಸಂದರ್ಭದಲ್ಲಿ ಅನುಸರಿಸುವ ಮುಖ್ಯ ಆಚರಣೆಗಳಲ್ಲಿ ಉಪವಾಸ ಒಂದು. ಪಾಲಡ್ಕ ಮೂಡಬಿದ್ರೆ ಕೇಮಾರು ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಈಶ ವಿಠಲದಾಸ ಸ್ವಾಮೀಜಿಗಳು, ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾರವರು ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ, ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಪಾಲಿಸುವ ಮೂಲಕ ಸಮಾಜದಲ್ಲಿ ಸೌಹಾರ್ದ ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ. ನಾವು ಏನನ್ನು ಸಮಾಜಕ್ಕೆ ನೀಡುತ್ತೇವೆಯೋ ಪ್ರಕೃತಿ ನಮಗೆ ಅದನ್ನು ಮರಳಿಸುತ್ತದೆ ಎಂಬ ನಂಬಿಕೆ ನಮಗಿರಬೇಕು. ಜೊತೆಗೆ ಎಲ್ಲರನ್ನೂ ಮುಕ್ತವಾಗಿ ಸ್ವೀಕರಿಸುವ ವಿಶಾಲ ಹೃದಯ ನಮ್ಮದಾಗಬೇಕು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಂಬ ಭೇದವಿಲ್ಲದೆ ಎಲ್ಲರನ್ನೂ ಒಳಗೊಂಡು ಆಚರಿಸುವ ಹಬ್ಬಗಳು ಮತ್ತಷ್ಟು ಹೆಚ್ಚಾಗಬೇಕು ಎಂದು ಆಶೀರ್ವಚನವಿತ್ತರು. ಅದೇ ರೀತಿ ಜಮಾತೆ ಇಸ್ಲಾಮಿ ಹಿಂದ್ ಮಂಗಳೂರು ವಿಭಾಗದ ಅಧ್ಯಕ್ಷ ಕೆಪಿ ಮೊಹಮ್ಮದ್ ಇಸಾಕ್, ಕಲುಷಿತ ಈ ಸಮಾಜದಲ್ಲಿ ಸೌಹಾರ್ದ ವೃದ್ಧಿಸಲು ಎಲ್ಲ ಧರ್ಮೀಯರು ಪರಸ್ಪರ ಧರ್ಮಗಳನ್ನು ಆಚರಿಸುತ್ತಾ ಗೌರವಿಸುತ್ತಾ ಬಾಳಬೇಕಿದೆ. ಸಂಬಂಧ ಬಲಪಡಿಸಲು
ಸೌಹಾರ್ದ ಇಫ್ತಾರ್ ಕೂಟ ಆಯೋಜಿಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಶ್ರೀ ಐವನ್ ಡಿಸೋಜ ಅವರು ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡದಕ್ಕೆ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಮೊದಲನೇದಾಗಿ ಇದು ಬಹಳ ಶ್ಲಾಘನೀಯವಾದಂತಹ ಕಾರ್ಯ. ಸಂತೋಷದ ಸಂದರ್ಭಗಳಲ್ಲಿ ಎಲ್ಲ ಧರ್ಮೀಯರನ್ನು ಒಟ್ಟು ಸೇರಿಸಿ ಆ ಸಂತೋಷವನ್ನು ಹಂಚುವಂತಹ ಒಂದು ಕಾರ್ಯಕ್ರಮ. ಸಂತೋಷ ಪ್ರೀತಿ ಇದನ್ನು ಹಂಚಿದಷ್ಟು ಹೆಚ್ಚಾಗ್ತಾ ಹೋಗ್ತದೆ, ಕಡಿಮೆ ಆಗುತ್ತದೆ. ಆದ್ದರಿಂದ ಇಂತಹ ಕಾರ್ಯಕ್ರಮಗಳ ಮೂಲಕ ಪರಸ್ಪರ ಸೌಹಾರ್ದತೆ, ಅದು ಕೂಡ ನಾವು ಒಟ್ಟಿಗೆ ಕೂತುಕೊಂಡು ಆಹಾರ ಸೇವಿಸುವ ಮೂಲಕ ಪರಸ್ಪರ ಹೆಚ್ಚು ಪ್ರೀತಿ ವಿಶ್ವಾಸ, ಪರಸ್ಪರನ ಹತ್ತಿರ ತಿಳಿದುಕೊಳ್ಳುವಂತಹ ನಮ್ಮ ಸಂಬಂಧವನ್ನು ಹೆಚ್ಚು ಬಲಪಡಿಸಿಕೊಳ್ಳಿಕ್ಕೆ ಇರುವಂತಹ ಒಂದು ಅವಕಾಶ ಕೂಡ ಆಗಿದೆ. ಆದ್ದರಿಂದ ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಬೇಕು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಕವಿತಾ ಡಿಸೋಜಾ, ಸುಳ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮುಸ್ತಫಾ ಸುಳ್ಯ, ಮಾಜಿ ಕಾರ್ಪೊರೇಟರ್ಗಳಾದ ಶಶಿಧರ್ ಹೆಗಡೆ, ಅಶ್ರಫ್ ಬಜಾಲ್, ನವೀನ್ ಡಿಸೋಜಾ, ಸಂಶುದ್ದೀನ್ ಕುದ್ರೋಳಿ, ಭಾಸ್ಕರ್ ಮೊಯ್ಲಿ, ಉದ್ಯಮಿ ರೋಹನ್ ಮುಂತೇರು, ಆಲ್ವೆನ್ ಡಿಸೋಜಾ, ಡಾಕ್ಟರ್ ಜನಾರ್ದನ್, ಡಾಕ್ಟರ್ ಭಾಸ್ಕರ್ ಶೆಟ್ಟಿ, ಫೆಲಿಕ್ಸ್ ಡಿಸೋಜಾ, ಗಣೇಶ್ ಶೆಟ್ಟಿ ಮತ್ತಿತರರು ಭಾಗವಹಿಸಿದ್ದರು.